ಸ್ನೇಹಿತರೆ, ಇವತ್ತು ನಾವು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಧನು ರಾಶಿಯವರ ಸಂಪೂರ್ಣ ಜೀವನದ ಕುರಿತು ತಿಳಿದುಕೊಳ್ಳೋಣ. ಧನು ರಾಶಿ ಅಂದರೆ ಪ್ರತಿ ಜನ್ಮದಲ್ಲೂ ಒಂದು ಗುರಿ ಹೊತ್ತು ಬರುವ ಆತ್ಮ. ಇವರ ಕತೆ ಒಂದು ಸಾಮಾನ್ಯ ಮನುಷ್ಯನ ಕತೆ ಅಲ್ಲ, ಆದರೆ ಜೀವನದ ಪ್ರತಿ ಹಂತದಲ್ಲಿ ಹೊಸದನ್ನು ಕಲಿಯುವ, ಕೆಲವೊಮ್ಮೆ ಕಳೆದುಕೊಳ್ಳುವ ಮತ್ತೆ ಬಹಳದನ್ನು ಗಳಿಸುವ ಪ್ರಯಾಣಿಕನ ಕತೆ. ಜ್ಯೋತಿಷ್ಯದ ಪ್ರಕಾರ ಧನು ರಾಶಿ ಗುರುಗ್ರಹದ ಅಡಿಯಲ್ಲಿ ಹುಟ್ಟುತ್ತದೆ. ಅದರಿಂದಲೇ ಇವರ ಜೀವನದಲ್ಲಿ ಜ್ಞಾನ, ಧಾರ್ಮಿಕತೆ ಮತ್ತು ಆಂತರಿಕ ಶಕ್ತಿಯ ಧ್ವನಿ ಪ್ರಾರಂಭದಿಂದಲೇ ಕೇಳಿಸುತ್ತಿರುತ್ತದೆ. ಆದರೆ ಈ ದಾರಿ ಸುಲಭವಾಗಿರುವುದಿಲ್ಲ. ಪ್ರತಿ ದಶಕದಲ್ಲಿ ಯಾವುದೋ ಒಂದು ಗ್ರಹ ಇವರಿಗೆ ಸವಾಲುಗಳನ್ನು ಒಡ್ಡುತ್ತದೆ. ಉದಾಹರಣೆಗೆ, ಶನಿ ಧೈರ್ಯದ ಪರೀಕ್ಷೆ ಮಾಡುತ್ತದೆ, ರಾಹು ಗೊಂದಲದಲ್ಲಿ ಹಾಕುತ್ತದೆ, ಮಂಗಳವು ಕೆಲವೊಮ್ಮೆ ಅಶಾಂತಿಯನ್ನು ಉಂಟು ಮಾಡುತ್ತದೆ. ಆದರೆ ಈ ಎಲ್ಲಾ ಗ್ರಹಗಳ ಸಂಘರ್ಷದ ನಡುವೆಯೂ ಗುರುಗ್ರಹವು ಮತ್ತೆ ಮತ್ತೆ ಇವರನ್ನು ತಡೆದು ನಿಲ್ಲಿಸಿ ಇವರ ಜೀವನಕ್ಕೆ ಅರ್ಥವನ್ನು ನೀಡುತ್ತದೆ. ಸ್ನೇಹಿತರೆ, ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಏಕೆಂದರೆ ಇಲ್ಲಿ ಬರುವ ಬಹಿರಂಗತೆಗಳು ನಿಮ್ಮ ಮನಸ್ಸನ್ನು ಆಳವಾಗಿ ಕಲಕುತ್ತವೆ ಮತ್ತು ಧನು ರಾಶಿಯ ಜೀವನದ ಅವಿಭಾಜ್ಯ ಅಂಗವಾಗಿರುವ ಕೆಲವು ಕಹಿ ಸತ್ಯಗಳನ್ನು ಬಿಚ್ಚಿಡುತ್ತವೆ. ಈ ವಿಡಿಯೋದ 2ನೇ ಭಾಗದಲ್ಲಿ ಧನು ರಾಶಿಗೆ ಸಂಬಂಧಿಸಿದ ಶುಭ ಮತ್ತು ಅಶುಭ ವಸ್ತುಗಳನ್ನು ಹೇಳಲಾಗುತ್ತದೆ. ಇವು ಇವರನ್ನು ಕಾಲಚಕ್ರದ ಸಂಕಷ್ಟಗಳಿಂದ ಹೊರ ತೆಗೆದುಕೊಳ್ಳಲು ಸಹಾಯ ಮಾಡುತ್ತವೆ. ಆದರೆ ಅದಕ್ಕೂ ಮೊದಲು ಸ್ನೇಹಿತರೆ, ನೀವು ಕೂಡ ಲಕ್ಷ್ಮೀ ದೇವಿಯ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿ ಎಂದು ಬಯಸಿದರೆ ದಯವಿಟ್ಟು ಈ ವಿಡಿಯೋ ಲೈಕ್ ಮಾಡಿ ಮತ್ತು ಓಂ ಶ್ರೀ ಲಕ್ಷ್ಮೀ ವೆಂಕಟೇಶಾಯ ನಮಃ ಎಂದು ಕಮೆಂಟ್ ಮಾಡಿ. ಧನು ರಾಶಿಯವರ ಜೀವನದ ಮೊದಲನೇ ಸತ್ಯ ಏನೆಂದರೆ, ಧನು ರಾಶಿಯವರ ಜೀವನವು ಆರಂಭದಿಂದಲೇ ಒಂದು ವಿಶೇಷ ರೀತಿಯ ಅಶಾಂತಿ ಮತ್ತು ಕುತೂಹಲದಿಂದ ತುಂಬಿರುತ್ತದೆ. ಜನನದಿಂದ ಹಿಡಿದು 15 ವರ್ಷದ ವಯಸ್ಸಿನವರೆಗೆ ಇವರು ಅತ್ಯಂತ ಚಂಚಲ, ಬುದ್ಧಿವಂತ ಮತ್ತು ಪ್ರಶ್ನೆಗಳೊಂದಿಗೆ ಜೀವಿಸುವ ಮಕ್ಕಳು. ಗುರುಗ್ರಹದ ಕೃಪೆ ಇವರೆಡೆಗೆ ಬಾಲ್ಯದಿಂದಲೇ ಇರುವುದರಿಂದ ಇವರು ಓದು ಬರಹದಲ್ಲಿ ಆಸಕ್ತಿ ತೋರಿಸುತ್ತಾರೆ ಮತ್ತು ಸಾಮಾನ್ಯವಾಗಿ ತೀಕ್ಷ್ಣ ಬುದ್ಧಿಶಕ್ತಿ ಉಳ್ಳವರಾಗಿರುತ್ತಾರೆ. ಆದರೆ ಈ ವಯಸ್ಸಿನಲ್ಲಿ ಇವರ ಶಕ್ತಿ ಅಷ್ಟು ಪ್ರಬಲವಾಗಿರುತ್ತದೆ. ಸರಿಯಾದ ದಾರಿ ಸಿಗದಿದ್ದರೆ ಶಿಸ್ತಿನಿಂದ ತಪ್ಪಿ ಹೋಗುವ ಸಾಧ್ಯತೆಯೂ ಇದೆ. ಪೋಷಕರಿಗೆ ಇವರನ್ನು ಬೆಳೆಸುವುದು ಒಂದು ಸವಾಲಿನಂತಾಗುತ್ತದೆ, ಏಕೆಂದರೆ ಧನು ರಾಶಿಯವರು ಸ್ವತಂತ್ರ ಚಿಂತನೆ ಉಳ್ಳವರು ಮತ್ತು ಪ್ರತಿಯೊಂದು ವಿಷಯವನ್ನು ಸ್ವತಃ ಅನುಭವಿಸಲು ಬಯಸುತ್ತಾರೆ. ಬಾಲ್ಯದಲ್ಲಿ ಕೆಲವೊಮ್ಮೆ ಮನೆಯ ಅಸ್ಥಿರತೆ ಅಥವಾ ಸ್ಥಳಾಂತರವಾಗಬಹುದು. ಇದರಿಂದ ಮನಸ್ಸಿಗೆ ಅಶಾಂತಿ ಉಂಟಾಗಬಹುದು. ಆದರೆ ಗುರುಗ್ರಹದ ದೃಷ್ಟಿ ಕುಂಡಲಿಯಲ್ಲಿ ಶುಭವಾಗಿದ್ದರೆ ಬಾಲ್ಯದಲ್ಲಿಯೇ ತಮ್ಮ ಪ್ರತಿಭೆಗೆ ಸಾಕ್ಷಿ ನೀಡುವಂತಹ ಸಾಧನೆ ಮಾಡುತ್ತಾರೆ. ಈ ವಯಸ್ಸಿನಲ್ಲಿ ಇವರ ಮೇಲೆ ಅತಿಯಾದ ನಿಯಂತ್ರಣ ಹೇರಿದರೆ ಅವರು ಬಂಡಾಯ ಸ್ವಭಾವದವರಾಗಬಹುದು. ಆದರೆ ಪ್ರೀತಿ ಮತ್ತು ಸಂವಾದ ನೀಡಿದರೆ ಇವರು ಉತ್ತಮ ದಾರಿಯತ್ತ ಸಾಗುತ್ತಾರೆ. ಧನು ರಾಶಿಯವರ ಜೀವನದ 2ನೇ ಕಹಿ ಸತ್ಯ ಏನೆಂದರೆ, 18ರಿಂದ 30 ವರ್ಷದ ಅವಧಿ ಧನು ರಾಶಿಯವರಿಗಾಗಿ ಕಷ್ಟಕರವಾದರೂ ಸ್ವನಿರ್ಮಾಣದ ಪ್ರಯಾಣವಾಗಿರುತ್ತದೆ. ಹೊರಗೆ ನೋಡಲು ಇವರು ಚುರುಕು, ಆತ್ಮವಿಶ್ವಾಸದಿಂದ ಕೂಡಿದವರಾಗಿ ಕಾಣಿಸಿದರೂ ಒಳಗೆ ಅಸಂಖ್ಯಾತ ಪ್ರಶ್ನೆಗಳ ಗೂಜಿಗೆ ಸಿಕ್ಕಾಕಿಕೊಂಡು ಜೀವನದ ಕಹಿ ಸತ್ಯಗಳೊಂದಿಗೆ ಮುಖಾಮುಖಿಯಾಗುತ್ತಾರೆ. ಈ ವಯಸ್ಸಿನಲ್ಲಿ ಧನು ರಾಶಿಯವರು ಹೆಚ್ಚಾಗಿ ಭಾವನೆಗಳ ಅಡಿಯಲ್ಲಿ ತೇಲುತ್ತಾ ನಿರ್ಧಾರಗಳನ್ನು ತೆಗೆದುಕೊಳ್ಳುವವರು. ವಿಶೇಷವಾಗಿ ಪ್ರೀತಿ ಮತ್ತು ವೃತ್ತಿ ವಿಚಾರಗಳಲ್ಲಿ ಕುಂಡಲಿಯಲ್ಲಿ ಶುಕ್ರ ಅಥವಾ ಚಂದ್ರ ದುರ್ಬಲವಾಗಿದ್ದರೆ ಪ್ರೀತಿಯಲ್ಲಿ ಮೋಸ, ಸಂಬಂಧಗಳಲ್ಲಿ ತಪ್ಪು ಅರ್ಥೈಸಿಕೆ ಮತ್ತು ಏಕಾಂತದ ಆಳವಾದ ಅನುಭವ ಇವರ ಮನಸ್ಸನ್ನು ಒಡೆದು ಹಾಕುತ್ತದೆ. ಹಲವಾರು ಬಾರಿ ತಮ್ಮ ಎಲ್ಲವನ್ನೂ ಒಬ್ಬರ ಮೇಲೆ ಸುರಿದುಕೊಂಡು ಪ್ರತಿಯಾಗಿ ಖಾಲಿತನ ಅಥವಾ ವಂಚನೆ ಅನುಭವಿಸಬೇಕಾಗುತ್ತದೆ. ಜೊತೆಗೆ ಈ ಅವಧಿಯಲ್ಲಿ ರಾಹು ಅಥವಾ ಕೇತು ಇವರ ಕುಂಡಲಿಯ ಕೇಂದ್ರ ಅಥವಾ ತ್ರಿಕೋನ ಭಾವದಲ್ಲಿ ಬಂದು ಬಿಟ್ಟರೆ ಮನಸ್ಸು ಗೊಂದಲಕ್ಕೆ ಒಳಗಾಗುತ್ತದೆ. ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ ಕುಂದುತ್ತದೆ ಮತ್ತು ತಪ್ಪು ದಾರಿಯಲ್ಲಿ ಸಾಗಲು ಪ್ರಾರಂಭಿಸುತ್ತಾರೆ. ಇದರಿಂದ ವೃತ್ತಿ ಮತ್ತು ವಿದ್ಯಾಭ್ಯಾಸ ಎರಡಕ್ಕೂ ಭಾರಿ ಹಾನಿಯಾಗುವ ಸಾಧ್ಯತೆ ಇರುತ್ತದೆ.
ಧನು ರಾಶಿಯವರ ಜೀವನದ ಮೂರನೇ ಕಹಿ ಸತ್ಯ ಏನೆಂದರೆ 30ರ ವಯಸ್ಸಿಗೆ ಮುನ್ನ ಅನೇಕ ಧನು ರಾಶಿಯವರಿಗೆ ಉದ್ಯೋಗಕ್ಕಾಗಿ ದೀರ್ಘ ಹೋರಾಟವನ್ನು ನಡೆಸಬೇಕಾಗುತ್ತದೆ. ವ್ಯವಹಾರದಲ್ಲಿಯೂ ಮತ್ತೆ ಮತ್ತೆ ಸೋಲುಗಳು ಅಥವಾ ಮೋಸದ ಬಲಿಯಾಗುವ ಸಾಧ್ಯತೆಯೂ ಇರುತ್ತದೆ. ವಿಶೇಷವಾಗಿ ಕುಂಡಲಿಯಲ್ಲಿ ಬುಧನು ನೀಚ ಸ್ಥಿತಿಯಲ್ಲಿದ್ದರೆ ಅಥವಾ ಶನಿಯ ಸಾಡೆ ಆರಂಭವಾಗಿದ್ದರೆ ಆರ್ಥಿಕ ಸ್ಥಿತಿ ಅಸ್ಥಿರವಾಗುತ್ತದೆ ಮತ್ತು ಕುಟುಂಬದಿಂದ ನಿರೀಕ್ಷಿಸಿದ ಸಹಕಾರವು ದೊರೆಯದು. ಹಲವಾರು ಬಾರಿ ತಮ್ಮವರ ನಿರ್ಲಕ್ಷ್ಯ, ಒಂಟಿ ಹೋರಾಟ ಮತ್ತು ಭಾವನಾತ್ಮಕ ಬೆಂಬಲದ ಕೊರತೆಯನ್ನು ಎದುರಿಸಬೇಕಾಗುತ್ತದೆ. ಇದರ ಪರಿಣಾಮವಾಗಿ ಒಳಗೆ ಖಾಲಿತನ ಬೆಳೆದು ಬರುತ್ತದೆ. ಅಲ್ಲಿ ತಾವು ಮಾಡುವುದೇ ಸರಿಯೇ ಎಂಬ ಪ್ರಶ್ನೆಗಳನ್ನು ತಮ್ಮೊಳಗೆ ಕೇಳಿಕೊಳ್ಳುತ್ತಾರೆ. ಆದರೆ ಜ್ಯೋತಿಷ್ಯ ಹೇಳುವುದು ಏನೆಂದರೆ, ಅಂಧಕಾರ ಗಾಢ ಆದಾಗಲೇ ಬೆಳಕಿನ ಸಾಧ್ಯತೆ ಹೆಚ್ಚು ಇರುತ್ತದೆ. ಬೃಹಸ್ಪತಿ ಧನು ರಾಶಿಯವರ ಸ್ವಾಮಿ ಬಲಿಷ್ಠವಾಗಿದ್ದರೆ, ಉದಾಹರಣೆಗೆ ಉಚ್ಚ ಸ್ಥಿತಿಯಲ್ಲಿದ್ದರೆ ಅಥವಾ ಸ್ನೇಹ ಗ್ರಹಗಳ ಜೊತೆಯಲ್ಲಿದ್ದರೆ, ಇದೇ ಹೋರಾಟ ಇವರನ್ನು ಹೊಸ ದಾರಿಯತ್ತ ಕೊಂಡೊಯ್ಯುತ್ತದೆ. ಗುರು ಗ್ರಹದ ಶುಭ ಪ್ರಭಾವ ಇವರು ವಿರುದ್ಧ ಪರಿಸ್ಥಿತಿಗಳಲ್ಲಿಯೂ ಆಶಾವಾದಿಯಾಗಿರಲು ನೆರವಾಗುತ್ತದೆ ಮತ್ತು ಪ್ರತಿ ಸೋಲಿನಿಂದ ಹೊಸ ಪಾಠ ಕಲಿಸುತ್ತದೆ. ಸೂರ್ಯ ಬಲವಾಗಿದ್ದರೆ ಆತ್ಮಬಲ ಕಾಪಾಡುತ್ತದೆ. ಮಂಗಳ ಶ್ರೇಷ್ಠವಾದ ಸ್ಥಿತಿಯಲ್ಲಿದ್ದರೆ ಮತ್ತೆ ಮತ್ತೆ ಬೀಳುತ್ತಿದ್ದರೂ ಎದ್ದು ನಿಲ್ಲುವ ಶಕ್ತಿ ನೀಡುತ್ತದೆ. ಅಂತಿಮವಾಗಿ 18ರಿಂದ 30 ವರ್ಷದ ಅವಧಿ ಧನು ರಾಶಿಯವರಿಗೆ ಕಹಿ ಅನುಭವಗಳ ಮತ್ತು ಆಳವಾದ ಆತ್ಮ ಬಂಧನಗಳ ಕಾಲವಾಗಿದ್ದರೂ ಸರಿಯಾದ ದಾರಿಯನ್ನು ಹಿಡಿದು ಶುಭ ಗ್ರಹಗಳ ಅನುಗ್ರಹ ದೊರೆತರೆ ಇದೇ ಹೋರಾಟ ಇವರನ್ನು ಅತ್ಯಂತ ಬುದ್ಧಿವಂತ, ಯಶಸ್ವಿ ಮತ್ತು ಪ್ರೇರಣಾದಾಯಕ ವ್ಯಕ್ತಿತ್ವವಾಗಿ ರೂಪಿಸುತ್ತದೆ. ಧನು ರಾಶಿಯವರ ಜೀವನದ 4ನೇ ಕಹಿ ಸತ್ಯ ಏನೆಂದರೆ, 31ರಿಂದ 40 ವರ್ಷದ ವಯಸ್ಸು ಧನು ರಾಶಿಯವರ ಜೀವನದಲ್ಲಿ ಒಂದು ವಿಶೇಷ ಹಂತವಾಗಿರುತ್ತದೆ. ಈ ಅವಧಿಯಲ್ಲಿ ಇವರು ತಮ್ಮ ಹಳೆಯ ಗಾಯಗಳನ್ನು ಮರೆತು ಹೊಸ ದಾರಿಗೆ ಮುಂದುವರೆಯುವ ನಿರ್ಧಾರ ಮಾಡುತ್ತಾರೆ. ಜ್ಯೋತಿಷ್ಯದ ದೃಷ್ಟಿಯಿಂದ ಈ ವಯಸ್ಸು ಕರ್ಮಫಲ ಪಡೆಯುವ ಕಾಲ ಎಂದು ಪರಿಗಣಿಸಲಾಗುತ್ತದೆ ಮತ್ತು ಧನು ರಾಶಿಯವರಿಗಾಗಿ ಇದು ವಿಶೇಷವಾಗಿ ಪರೀಕ್ಷೆಗಳ ಮತ್ತು ಪುನರ್ನಿರ್ಮಾಣದ ಸಮಯವಾಗಿರುತ್ತದೆ. ಈ ಅವಧಿಯಲ್ಲಿ ಶನಿಯ ಮಹಾದಶೆ ಅಥವಾ ಅಂತರ್ದಶೆ ನಡೆಯುತ್ತಿದ್ದು, ಅದು ನೀಚ ಸ್ಥಿತಿಯಲ್ಲಿ ಅಥವಾ ಪಾಪ ಗ್ರಹಗಳ ಪ್ರಭಾವದಲ್ಲಿ ಇದ್ದರೆ ಉದ್ಯೋಗ ಕ್ಷೇತ್ರದಲ್ಲಿ ಮತ್ತೆ ಮತ್ತೆ ಅಡಚಣೆಗಳು, ವಿಫಲ ಯೋಜನೆಗಳು ಹಾಗೂ ಅಧಿಕಾರದ ನಿರ್ಲಕ್ಷ್ಯವನ್ನು ಎದುರಿಸಬೇಕಾಗುತ್ತದೆ. ವಿಶೇಷವಾಗಿ ಶುಕ್ರ ಅಥವಾ ಚಂದ್ರ ದುರ್ಬಲವಾಗಿದ್ದರೆ ಕುಟುಂಬ ಜೀವನದಲ್ಲಿ ಒತ್ತಡ, ದಾಂಪತ್ಯ ಕಲಹ ಹಾಗೂ ಜೀವನ ಸಂಗಾತಿಯೊಂದಿಗೆ ಭಿನ್ನಾಭಿಪ್ರಾಯಗಳು ಸಾಮಾನ್ಯವಾಗುತ್ತವೆ. ಹೀಗಾಗಿ ಈ ಹಂತ ಧನು ರಾಶಿಯವರಿಗೆ ಒಂದು ಕಠಿಣ ಪರೀಕ್ಷಾ ಅವಧಿ ಆಗಿದ್ದರೂ ಇದು ಮುಂದಿನ ಜೀವನದ ಪುನರ್ನಿರ್ಮಾಣಕ್ಕೆ ಆಧಾರವಾಗುವ ಮಹತ್ವದ ಸಮಯವಾಗಿರುತ್ತದೆ. ಧನು ರಾಶಿಯವರ ಜೀವನದ 5ನೇ ಕಹಿ ಸತ್ಯ ಏನೆಂದರೆ, ಈ ವಯಸ್ಸಿನಲ್ಲಿ ಧನು ರಾಶಿಯವರು ಹೆಚ್ಚು ಶ್ರಮಿಸುತ್ತಿದ್ದರೂ ಫಲಿತಾಂಶ ಸಿಗುತ್ತಿಲ್ಲ ಎಂಬ ಅನುಭವವನ್ನು ಹೆಚ್ಚಾಗಿ ಮಾಡುತ್ತಾರೆ. ವಿಶೇಷವಾಗಿ ರಾಹು ಅಥವಾ ಕೇತು ದಶೆಯಲ್ಲಿ ಇದ್ದು ಅವು ಕುಂಡಲಿಯ ದಶಮ ಅಂದರೆ ಕಾರ್ಯಕ್ಷೇತ್ರ ಅಥವಾ ಸಪ್ತಮ ಅಂದರೆ ವೈವಾಹಿಕ ಭಾವದಲ್ಲಿ ಪ್ರಭಾವಿಸುತ್ತಿದ್ದರೆ, ವೃತ್ತಿ ಜೀವನದಲ್ಲಿ ಭ್ರಮೆ, ಅಕಸ್ಮಾತ್ ನಷ್ಟ ಅಥವಾ ದಾಂಪತ್ಯ ಜೀವನದಲ್ಲಿ ವಿಭಜನೆಯಂತಹ ಪರಿಸ್ಥಿತಿಗಳು ಎದುರಾಗಬಹುದು. ಅನೇಕ ಧನು ರಾಶಿಯವರು ಈ ಅವಧಿಯಲ್ಲಿ ಆರ್ಥಿಕ ಸಂಕಷ್ಟಗಳನ್ನು ಸಹ ಎದುರಿಸುತ್ತಾರೆ. ಕೆಲವೊಮ್ಮೆ ಸಾಲದ ಒತ್ತಡಕ್ಕೆ ಒಳಗಾಗುತ್ತಾರೆ. ಕೆಲವೊಮ್ಮೆ ಅಕಸ್ಮಾತ್ ದೊಡ್ಡ ಖರ್ಚುಗಳಿಂದ ಜೀವನ ಅಸ್ತವ್ಯಸ್ತವಾಗುತ್ತದೆ. ಆದರೆ ಈ ಕಾಲ ಸಂಪೂರ್ಣವಾಗಿ ಸವಾಲುಗಳಿಂದ ಮಾತ್ರ ಕೂಡಿರುವುದಿಲ್ಲ. ಬೃಹಸ್ಪತಿ ಬಲಿಷ್ಠವಾಗಿದ್ದು ಲಗ್ನ ಅಥವಾ ಪಂಚಮ ಭಾವದಲ್ಲಿ ಇದ್ದರೆ ಇದೇ ವಯಸ್ಸು ಧನು ರಾಶಿಯವರಿಗೆ ಜೀವನದ ಅತ್ಯಂತ ದೊಡ್ಡ ತಿರುವು ನೀಡುತ್ತದೆ. ಹೊಸ ದಾರಿ, ಹೊಸ ಹೊಣೆಗಾರಿಕೆ ಅಥವಾ ಹೊಸ ಚಿಂತನೆ ಅವರ ಜೀವನದ ದಿಕ್ಕೆ ಬದಲಾಯಿಸಬಹುದು. ಹಳೆಯ ಅನುಭವಗಳನ್ನು ಒಟ್ಟುಗೂಡಿಸಿ ತಾವು ಇನ್ನಷ್ಟು ಉತ್ತಮ ರೂಪದಲ್ಲಿ ಹೊರಹೊಮ್ಮುವ ಪ್ರಯತ್ನ ಮಾಡುತ್ತಾರೆ. ಅದು ವೃತ್ತಿ ಜೀವನವಾಗಿರಲಿ ಅಥವಾ ಕುಟುಂಬ ಜೀವನವಾಗಿರಲಿ. ಅನೇಕ ಬಾರಿ ಈ ವಯಸ್ಸಿನಲ್ಲಿ ಇವರ ಅದೃಷ್ಟವು ಅಕಸ್ಮಾತ್ ತಿರುಗುತ್ತದೆ. ವಿಶೇಷವಾಗಿ ಸೂರ್ಯ ಬಲಿಷ್ಠವಾಗಿದ್ದು ದಶ ಅಂತರ್ದಶೆಯಲ್ಲಿ ಅನುಕೂಲಕರ ಗ್ರಹಗಳ ಬೆಂಬಲ ದೊರೆತರೆ ಈ ಅವಧಿಯಲ್ಲಿ ಧನು ರಾಶಿಯವರು
ತಾಳ್ಮೆ, ಸಹನೆ ಮತ್ತು ಆಧ್ಯಾತ್ಮಿಕತೆ ಹಿಡಿದರೆ ಎದುರಾಗುವ ಕಷ್ಟಗಳು ಅವರ ಆತ್ಮಬಲವನ್ನು ಇನ್ನಷ್ಟು ಬಲಪಡಿಸುತ್ತವೆ. ಗುರುಗ್ರಹದ ಕೃಪೆಯಿಂದ ಅನೇಕರು ಈ ಸಮಯದಲ್ಲಿ ತಮ್ಮ ಹಳೆಯ ಸಾಲಗಳನ್ನು ತೀರಿಸುತ್ತಾರೆ. ಭಾವನಾತ್ಮಕವಾಗಿಯೂ ಸಾಮಾಜಿಕವಾಗಿಯೂ ಕೆಲವರು ಈ ವಯಸ್ಸಿನಲ್ಲಿ ತಮ್ಮ ನಿಜವಾದ ಗುರುತನ್ನು ಪತ್ತೆ ಹಚ್ಚುತ್ತಾರೆ. ಅದು ಒಳ್ಳೆಯ ಶಿಕ್ಷಕರಾಗಿ ಇರಬಹುದು, ಮಾರ್ಗದರ್ಶಕರಾಗಿ ಇರಬಹುದು, ಅಥವಾ ಯಶಸ್ವಿ ಉದ್ಯಮಿಗಳಾಗಿ ಇರಬಹುದು. ಧನು ರಾಶಿಯ ಜೀವನದ 6ನೇ ಕಹಿ ಸತ್ಯ ಏನೆಂದರೆ 41ರಿಂದ 50 ವರ್ಷದ ವಯಸ್ಸು ಧನು ರಾಶಿಯವರ ಜೀವನದಲ್ಲಿ ಆಳವಾದ ಆತ್ಮಚಿಂತನೆ ಮತ್ತು ಸ್ಥಿರತೆಯ ಹಂಬಲವನ್ನು ತರುತ್ತದೆ. ಈ ಅವಧಿಯಲ್ಲಿ ಇವರು ತಮ್ಮ ಹಿಂದಿನ ಹೋರಾಟಗಳನ್ನು ಹಿಂದೆ ಬಿಟ್ಟು ಮನಸ್ಸಿಗೆ ಶಾಂತಿ ಮತ್ತು ಜೀವನದಲ್ಲಿ ನೆಮ್ಮದಿ ಹುಡುಕಲು ಪ್ರಾರಂಭಿಸುತ್ತಾರೆ. ಆದರೆ ಜ್ಯೋತಿಷ್ಯ ಶಾಸ್ತ್ರದ ದೃಷ್ಟಿಯಿಂದ ಈ ವಯಸ್ಸು ಸಂಪೂರ್ಣವಾಗಿ ಸುಲಭವಾಗಿರುವುದಿಲ್ಲ. ವಿಶೇಷವಾಗಿ ಶನಿಯ ಸಾಡೇಸಾತಿ ಅಥವಾ ದಯೆ ನಡೆಯುತ್ತಿದ್ದರೆ, ಅದು ಚಂದ್ರ ಅಥವಾ ಲಗ್ನದ ಮೇಲೆ ಪ್ರಭಾವ ಬೀರಿದರೆ ದೇಹದಲ್ಲಿ ದಣಿವು, ಮನಸ್ಸಿನಲ್ಲಿ ಅಶಾಂತಿ ಮತ್ತು ಕುಟುಂಬದಲ್ಲಿ ಗೊಂದಲಗಳನ್ನು ಎದುರಿಸಬೇಕಾಗುತ್ತದೆ. ಈ ಅವಧಿಯಲ್ಲಿ ಅನೇಕ ಧನು ರಾಶಿಯವರು ತಮ್ಮ ಜೀವನದಲ್ಲಿ ಬಹಳ ಸಾಧನೆ ಮಾಡಿದರೂ ಹೃದಯದಲ್ಲಿ ತೃಪ್ತಿ ದೊರೆಯುತ್ತಿಲ್ಲ ಎಂಬ ಭಾವನೆ ಹೊಂದುತ್ತಾರೆ. ಬೃಹಸ್ಪತಿ ದುರ್ಬಲವಾಗಿದ್ದರೆ ಅಥವಾ ಪಾಪ ಗ್ರಹಗಳ ಪ್ರಭಾವದಲ್ಲಿದ್ದರೆ ನಿರ್ಧಾರಗಳು ತಪ್ಪಾಗುತ್ತವೆ. ಸ್ನೇಹಿತರಿಂದ ವಂಚನೆ ಅನುಭವಿಸಬೇಕಾಗುತ್ತದೆ ಮತ್ತು ಕೆಲವೊಮ್ಮೆ ಮಕ್ಕಳೊಂದಿಗೆ ದುರಾಸ್ಥತೆ ಅಥವಾ ಅಸಮಾಧಾನವು ಉಂಟಾಗುತ್ತದೆ. ಆರ್ಥಿಕ ದೃಷ್ಟಿಯಿಂದ ಈ ಕಾಲ ಕೆಲವರಿಗೆ ನೆಮ್ಮದಿ ಮತ್ತು ಸ್ಥಿರತೆ ತರುತ್ತದೆ. ಆದರೆ ಕೆಲವರಿಗೆ ಹೂಡಿಕೆಗಳು ಮುಳುಗುವ ಅಥವಾ ಹಳೆಯ ಸಂಗ್ರಹಿತ ಹಣ ಅಕಸ್ಮಾತ್ ಖರ್ಚಾಗುವ ಸಂದರ್ಭಗಳನ್ನು ತರುತ್ತದೆ. ಕುಂಡಲಿಯಲ್ಲಿ ಶುಕ್ರ ಮತ್ತು ಶನಿ ಎರಡೂ ದುರ್ಬಲವಾಗಿದ್ದರೆ ಈ ವಯಸ್ಸಿನಲ್ಲಿ ದಾಂಪತ್ಯ ಜೀವನದಲ್ಲಿ ನಿರಾಸತೆ, ವಿಭಜನೆ ಅಥವಾ ಏಕಾಂತದ ಭಾವನೆ ಹೆಚ್ಚಾಗಬಹುದು. ಹೀಗಾಗಿ ಈ ಹಂತ ಧನು ರಾಶಿಯವರಿಗೆ ಆತ್ಮ ಪರಿಶೀಲನೆಯ ಜೊತೆಗೆ ಕುಟುಂಬ, ಆರ್ಥಿಕತೆ ಮತ್ತು ಸಂಬಂಧಗಳ ಮಹತ್ವದ ಪರೀಕ್ಷೆಯ ಅವಧಿಯಾಗಿದೆ. ಧನು ರಾಶಿಯವರ ಜೀವನದ 7ನೇ ಕಹಿ ಸತ್ಯ ಏನೆಂದರೆ, ಧನು ರಾಶಿಯವರ ವಿಶೇಷತೆ ಏನೆಂದರೆ ಅವರು ಪ್ರತಿಯೊಂದು ಬೀಳ್ಕೊಡತೆಯಲ್ಲಿಯೂ ಏನಾದರೂ ಕಲಿತುಕೊಂಡು ಮತ್ತೆ ಎದ್ದು ನಿಲ್ಲುತ್ತಾರೆ. ಈ ಅವಧಿಯಲ್ಲಿ ಗುರು ಬಲಿಷ್ಠವಾಗಿದ್ದರೆ ಅಥವಾ ನಾವಂಶ ಕುಂಡಲಿಯಲ್ಲಿ ಲಾಭ ಸ್ಥಾನದಲ್ಲಿ ಇದ್ದರೆ ಧನು ರಾಶಿಯವರು ಜೀವನದ ಈ ಹಂತದಲ್ಲಿ ಯಾವುದಾದರೂ ಹೊಸ ಯೋಜನೆ ಅಥವಾ ದಿಕ್ಕನ್ನು ಹಿಡಿದುಕೊಳ್ಳುತ್ತಾರೆ. ಅದು ಮುಂದಿನ ದಿನಗಳಲ್ಲಿ ಅವರಿಗೆ ಮಾನ ಮತ್ತು ತೃಪ್ತಿಯನ್ನು ತರುತ್ತದೆ. ಕೆಲವರು ಈ ವಯಸ್ಸಿನಲ್ಲಿ ಆಧ್ಯಾತ್ಮದ ಕಡೆಗೆ ತಿರುಗುತ್ತಾರೆ, ಕೆಲವರು ಸಾಮಾಜಿಕ ಸೇವೆಯ ಕಡೆಗೆ ಮತ್ತು ಕೆಲವರು ತಮ್ಮ ಹಳೆಯ ಅಪೂರ್ಣ ಕನಸುಗಳನ್ನು ಪುನರ್ಜೀವಗೊಳಿಸುತ್ತಾರೆ. ಈ ಸಮಯದಲ್ಲಿ ಸೂರ್ಯ ಮತ್ತು ಮಂಗಳ ಉತ್ತಮ ಸ್ಥಾನದಲ್ಲಿ ಇದ್ದರೆ ಇವರ ನಾಯಕತ್ವ ಸಾಮರ್ಥ್ಯ ಬೆಳಗುತ್ತದೆ. ಜನರು ಇವರ ಅನುಭವವನ್ನು ಮಾನ್ಯತೆ ನೀಡುತ್ತಾರೆ ಮತ್ತು ಇವರು ಯಾವುದೇ ಸಂಸ್ಥೆ, ಸಂಘಟನೆ ಅಥವಾ ಕುಟುಂಬದಲ್ಲಿ ಮಾರ್ಗದರ್ಶಕರ ಪಾತ್ರವನ್ನು ವಹಿಸುತ್ತಾರೆ. ಜೀವನದ ಈ ಹಂತದಲ್ಲಿ ಧನು ರಾಶಿಯವರು ತಮ್ಮ ಒಳಗಿನ ಧ್ವನಿಯನ್ನು ಆಲಿಸಲು ಪ್ರಾರಂಭಿಸುತ್ತಾರೆ. ಅನೇಕ ಬಾರಿ ಅವರ ಆತ್ಮವೇ ಅವರನ್ನು ಆ ದಾರಿಯತ್ತ ಕರೆದೊಯ್ಯುತ್ತದೆ. ಅಲ್ಲಿ ಭೌತಿಕ ಸುಖ ಕಡಿಮೆ ಇದ್ದರೂ ಆತ್ಮಿಕ ತೃಪ್ತಿ ಹೆಚ್ಚು ಇರುತ್ತದೆ. ಒಟ್ಟಾರೆಯಾಗಿ 41ರಿಂದ 50 ವರ್ಷದ ಈ ಅವಧಿ ಧನು ರಾಶಿಯವರಿಗೆ ಆಂತರಿಕ ಹೋರಾಟ ಮತ್ತು ಪುನರ್ನಿರ್ಮಾಣದ ಕಾಲ. ಇಲ್ಲಿ ಅವರಿಗೆ ತಮ್ಮೊಳಗಿನ ಅಹಂ ಹಾಗೂ ಸಮಾಜದ ಒತ್ತಡಗಳೊಂದಿಗೆ ಹೋರಾಡಬೇಕಾಗುತ್ತದೆ. ಆದರೆ ತಮ್ಮ ಅನುಭವಗಳಿಂದ ಪಾಠಗಳನ್ನು ಕಲಿತಿದ್ದರೆ ಮತ್ತು ಗ್ರಹಗಳ ಅನುಗ್ರಹ ಇದ್ದರೆ ಇದೇ ವಯಸ್ಸು ಅವರನ್ನು ಜೀವನದಲ್ಲಿ ಮೊದಲ ಬಾರಿಗೆ ಸಂಪೂರ್ಣತೆಯನ್ನು ಅನುಭವಿಸುವಂತಹ ಮಟ್ಟಕ್ಕೆ ಕೊಂಡೊಯ್ಯುತ್ತದೆ. ಕೇವಲ ಹೊರಗೆ ಮಾತ್ರವಲ್ಲ, ಒಳಗೂ ಕೂಡ. ಧನು ರಾಶಿಯವರ ಜೀವನದ 8ನೇ ಸತ್ಯ ಏನೆಂದರೆ 51ರಿಂದ 60 ವರ್ಷದ ವಯಸ್ಸು ಧನು ರಾಶಿಯವರ ಜೀವನದಲ್ಲಿ ಒಂದು ಮಹತ್ವದ ತಿರುವಿನಂತೆ ಬರುತ್ತದೆ. ಈ ಹಂತದಲ್ಲಿ ಇವರು ಹಿಂದಿರುಗಿ ತಮ್ಮ ನಿರ್ಧಾರಗಳು, ಸಂಬಂಧಗಳು ಮತ್ತು ಹೋರಾಟಗಳ ಪರಿಶೀಲನೆ ಮಾಡುತ್ತಾರೆ. ಈ ವಯಸ್ಸು ಆಧ್ಯಾತ್ಮಿಕ ದೃಷ್ಟಿಯಿಂದ ಅತ್ಯಂತ ಮಹತ್ವದಾಗಿರುತ್ತದೆ, ಏಕೆಂದರೆ ಈ ಸಮಯದಲ್ಲಿ ಧನು ರಾಶಿಯವರು ಭೌತಿಕ ಜೀವನದ ಅಂಶಗಳಿಂದ ಸ್ವಲ್ಪ ದೂರವಿದ್ದು ಆತ್ಮಶಾಂತಿ ಮತ್ತು ಜೀವನದ ಆಳವಾದ ಅರ್ಥವನ್ನು ಹುಡುಕಲು ಪ್ರಾರಂಭಿಸುತ್ತಾರೆ.
ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಅವಧಿಯಲ್ಲಿ ಶನಿ ಸಂಚಾರವಾಗಿ 4ನೇ ಅಥವಾ 8ನೇ ಭಾವದಲ್ಲಿ ಇದ್ದರೆ ಮತ್ತು ಗುರು ನೀಚದಲ್ಲಿದ್ದರೆ ಅಥವಾ ಪಾಪ ಗ್ರಹಗಳಿಂದ ಪೀಡಿತವಾಗಿದ್ದರೆ ಈ ಸಮಯವು ಮಾನಸಿಕ ದಣಿವು, ಏಕಾಂತ, ಹಳೆಯ ಸಂಬಂಧಗಳ ಮುರಿತ ಮತ್ತು ಕುಟುಂಬದಿಂದ ದೂರಾಗುವ ಸಂದರ್ಭವನ್ನು ತರುತ್ತದೆ. ಕೆಲವರಿಗೆ ಈ ಅವಧಿಯಲ್ಲಿ ತಮ್ಮ ಮಕ್ಕಳಿಂದಲೇ ಅಥವಾ ಬಂಧುಗಳಿಂದಲೇ ತಿರಸ್ಕಾರ ಅನುಭವಿಸುವಂತಾಗುತ್ತದೆ. ವಿಶೇಷವಾಗಿ ಚಂದ್ರ ಮತ್ತು ಶುಕ್ರ ಪೀಡಿತವಾಗಿದ್ದರೆ ಈ ಕಾಲವು ಭಾವನಾತ್ಮಕವಾಗಿ ಬಹಳ ಕಠಿಣ ಸವಾಲುಗಳನ್ನು ನೀಡುತ್ತದೆ. ಬಹಳಷ್ಟು ಧನು ರಾಶಿಯವರು ಈ ವಯಸ್ಸಿನಲ್ಲಿ ಒಂದು ನೋವು ತುಂಬಿದ ಭಾವನೆ ಹೊಂದುತ್ತಾರೆ. ಜೀವನ ಪೂರ್ತಿ ಇತರರಿಗಾಗಿ ಮಾಡಿದೆ, ಆದರೆ ನನಗೆ ಸಹಾಯ ಬೇಕಾದ ಸಮಯದಲ್ಲಿ ಎಲ್ಲರೂ ಬಿಟ್ಟು ಹೋದರು ಎಂಬುವುದು. ಈ ಕಾರಣದಿಂದ ಈ ಹಂತವು ಧನು ರಾಶಿಯವರಿಗೊಂದು ಆಳವಾದ ಆತ್ಮ ಪರಿಶೀಲನೆ ಮತ್ತು ಜೀವನದ ನಿಜವಾದ ಅರ್ಥವನ್ನು ಅರಿಯುವ ಸಮಯವಾಗಿರುತ್ತದೆ. ಧನು ರಾಶಿಯವರ ಜೀವನದ 9ನೇ ಕಹಿ ಸತ್ಯ ಏನೆಂದರೆ 51ರಿಂದ 60 ವರ್ಷದ ವಯಸ್ಸು ಧನು ರಾಶಿಯವರಿಗಾಗಿ ಆರ್ಥಿಕ ದೃಷ್ಟಿಯಿಂದಲೂ ಏರಿಳಿತಗಳಿಂದ ಕೂಡಿರಬಹುದು. ಈ ಅವಧಿಯಲ್ಲಿ ಹಿಂದಿನಿಂದ ಮಾಡಿದ ಹೂಡಿಕೆಗಳು ಅಥವಾ ವ್ಯಾಪಾರ ಸಂಬಂಧಿತ ನಿರ್ಧಾರಗಳು ತಪ್ಪಾಗಿದ್ದರೆ ಅದು ಆರ್ಥಿಕ ಅಸುರಕ್ಷತೆ ಮತ್ತು ಚಿಂತೆಯ ಮೂಲವಾಗಬಹುದು. ಗುರು ಮೇಲೆ ರಾಹುವಿನ ದೃಷ್ಟಿ, ಶನಿ ಗುರು ಯುತಿ ಅಥವಾ 6ನೆಯ ಭಾವದಲ್ಲಿ ಮಂಗಳನ ಸ್ಥಿತಿ ಇತ್ಯಾದಿ ಗ್ರಹ ದೋಷಗಳಿದ್ದರೆ ಈ ಸಮಯವು ರೋಗಗಳು, ಸಾಲಗಳು ಅಥವಾ ಕಾನೂನು ಸಮಸ್ಯೆಗಳ ಮೂಲಕವೂ ಪ್ರಭಾವಿತವಾಗಬಹುದು. ಆದರೆ ಧನು ರಾಶಿಯವರ ಒಂದು ದೊಡ್ಡ ವೈಶಿಷ್ಟ್ಯವೇ ಅವರ ಆಶಾವಾದ ಮತ್ತು ಆಂತರಿಕ ಆಧ್ಯಾತ್ಮಿಕ ಶಕ್ತಿ. ಈ ಅವಧಿಯಲ್ಲಿ ಗುರು ಬಲಿಷ್ಠವಾಗಿದ್ದು ಪಂಚಮ ಅಥವಾ 9ಮ ಭಾವದಲ್ಲಿ ಇದ್ದರೆ ಅಥವಾ ಸೂರ್ಯ ದಶೆಯಲ್ಲಿ ಇದ್ದರೆ ಧನು ರಾಶಿಯವರು ಪ್ರತಿಯೊಂದು ನೋವನ್ನು ಒಂದು ಪಾಠವಾಗಿ ಸ್ವೀಕರಿಸಿ ಅದನ್ನು ಆತ್ಮಬಲವಾಗಿ ರೂಪಿಸಿಕೊಳ್ಳುತ್ತಾರೆ. ಅವರು ಧಾರ್ಮಿಕ ಯಾತ್ರೆಗಳು, ಪೂಜೆ ಪಾಠ, ಧ್ಯಾನ ಮತ್ತು ಸಾಮಾಜಿಕ ಸೇವೆಯತ್ತ ಹೆಚ್ಚು ಒಲವು ತೋರಲು ಪ್ರಾರಂಭಿಸುತ್ತಾರೆ. ಅನೇಕರು ಈ ಸಮಯದಲ್ಲಿ ಜೀವನದ ಅತ್ಯಂತ ಸುಂದರ ಮತ್ತು ನಿಜವಾದ ಸಂಬಂಧಗಳನ್ನು ನಿರ್ಮಿಸುತ್ತಾರೆ. ಅವು ಲೋಭ ಅಥವಾ ಸ್ವಾರ್ಥದ ಮೇಲೆ ಆಧಾರಿತವಾಗಿರದೆ ಶುದ್ಧ ಭಾವನೆಗಳ ಮೇಲೆ ನಿರ್ಮಿತವಾಗಿರುತ್ತವೆ. 51ರಿಂದ 60 ವರ್ಷದ ವಯಸ್ಸಿನಲ್ಲಿ ಧನು ರಾಶಿಯವರಿಗೆ ಭಾಗ್ಯ ತಡವಾಗಿ ಆದರೆ ಆಳವಾಗಿ ಮುಗುಳ್ನಗುತ್ತದೆ ಮತ್ತು ಅವರು ಪೋಷಿಸಿದ ಸಂಬಂಧಗಳೇ ಕೊನೆಗೆ ಅವರ ಅತ್ಯಂತ ದೊಡ್ಡ ಬೆಂಬಲವಾಗುತ್ತವೆ. ಜೀವನದ ಎಲ್ಲಾ ಗಾಯಗಳ ನಡುವೆಯೂ ಧನು ರಾಶಿಯವರು ಒಂದು ನಗುಮುಖದೊಂದಿಗೆ ಮುಂದೆ ಸಾಗುತ್ತಾರೆ, ಏಕೆಂದರೆ ಈಗ ಅವರಿಗೆ ಸ್ಪಷ್ಟವಾಗಿ ಅರ್ಥವಾಗುತ್ತದೆ ಜೀವನದಲ್ಲಿ ನಡೆದ ಪ್ರತಿಯೊಂದು ಘಟನೆ ಸಹ ಒಂದು ದೊಡ್ಡ ಉದ್ದೇಶದ ಭಾಗವಾಗಿತ್ತು. ಧನು ರಾಶಿಯವರ ಜೀವನದ 10ನೇ ಸತ್ಯ ಏನೆಂದರೆ 60 ವರ್ಷದ ಗಡಿ ದಾಟಿದ ಕೂಡಲೇ ಧನು ರಾಶಿಯವರ ಜೀವನದಲ್ಲಿ ಒಂದು ಆಳವಾದ ಮೌನ ಯಾತ್ರೆ ಪ್ರಾರಂಭವಾಗುತ್ತದೆ. ಈ ಯಾತ್ರೆಗೆ ಯಾವ ಗುರಿಯ ಚಿಂತೆ ಇರುವುದಿಲ್ಲ, ಸ್ಪರ್ಧೆಯ ಓಟದಲ್ಲೂ ಭಾಗವಹಿಸುವುದಿಲ್ಲ. ಈ ಹಂತಕ್ಕೆ ಬರುವಷ್ಟರಲ್ಲಿ ಧನು ರಾಶಿಯವರು ಜೀವನದ ಎತ್ತರಗಳನ್ನು, ಆಳಗಳನ್ನು ಅನುಭವಿಸಿರುತ್ತಾರೆ. ಈಗ ಅವರು ಪ್ರಶ್ನೆ ಮಾಡುವ ಸ್ಥಿತಿಯಲ್ಲಿ ಇರದೆ ಉತ್ತರವನ್ನು ಕಂಡುಕೊಳ್ಳುವ ಸ್ಥಿತಿಯಲ್ಲಿ ಇರುತ್ತಾರೆ. 60ರ ನಂತರ 9ಮ ಭಾವ ಅಂದರೆ ಭಾಗ್ಯ, ದ್ವಾದಶ ಭಾವ ಅಂದರೆ ಮೋಕ್ಷ ಮತ್ತು ಧರ್ಮ, ಆಧ್ಯಾತ್ಮ ಸಂಬಂಧಿತ ಭಾವಗಳು ಹೆಚ್ಚು ಸಕ್ರಿಯವಾಗುತ್ತವೆ. ವಿಶೇಷವಾಗಿ ಗುರು, ಚಂದ್ರ ಅಥವಾ ಸೂರ್ಯ ಶುಭ ಸ್ಥಿತಿಯಲ್ಲಿ ಇದ್ದರೆ ಈ ಅವಧಿ ಧನು ರಾಶಿಯವರಿಗೆ ಆಧ್ಯಾತ್ಮ, ಧರ್ಮ, ಸಾಧನೆ ಮತ್ತು ಆತ್ಮಜ್ಞಾನಕ್ಕೆ ಅನುಕೂಲಕರವಾಗುತ್ತದೆ. ಗುರು ಉಚ್ಚದಲ್ಲಿ ಇದ್ದರೆ ಅಥವಾ 9ಮ ಭಾವದಲ್ಲಿ ಇದ್ದರೆ ಧನು ರಾಶಿಯವರು ದೇವಸ್ಥಾನಗಳು, ತೀರ್ಥಯಾತ್ರೆಗಳು, ಧಾರ್ಮಿಕ ಕಾರ್ಯಗಳು ಮತ್ತು ಶಾಸ್ತ್ರ ಅಧ್ಯಯನಗಳಲ್ಲಿ ತೊಡಗುತ್ತಾರೆ. ಆದರೆ ಈ ವಯಸ್ಸಿನಲ್ಲಿ ಶನಿ ಅಥವಾ ರಾಹು ದಶೆ ಸಕ್ರಿಯವಾಗಿದ್ದರೆ ಅಥವಾ ಚತುರ್ಥ ಭಾವದ ಮೇಲೆ ಪಾಪ ಗ್ರಹಗಳ ದೃಷ್ಟಿ ಬಿದ್ದರೆ ಈ ಅವಧಿ ಒಂಟಿತನ, ಮಕ್ಕಳ ನಿರ್ಲಕ್ಷ್ಯ ಮತ್ತು ದೈಹಿಕ ಕಾಯಿಲೆಗಳೊಂದಿಗೆ ಹೋರಾಟದ ಅವಧಿಯಾಗುತ್ತದೆ. ಹಲವಾರು ಧನು ರಾಶಿಯವರು ಈ ಹಂತದಲ್ಲಿ ಕುಟುಂಬವು ತಮ್ಮನ್ನು ವಯಸ್ಸಾದವರು ಎಂದು ಪರಿಗಣಿಸುತ್ತಿದೆ ಎಂಬ ಭಾವನೆ ಅನುಭವಿಸುತ್ತಾರೆ. ವಿಶೇಷವಾಗಿ ಸಂತಾನ ಯೋಗ ದುರ್ಬಲವಾಗಿರುವವರು ಅಥವಾ ಸಪ್ತಮ ಭಾವದಲ್ಲಿ ಶುಕ್ರ ಪೀಡಿತವಾಗಿರುವವರು ವೃದ್ಧಾಪ್ಯದ ಈ ಹಂತವನ್ನು ಭಾವನಾತ್ಮಕ ಶೂನ್ಯತೆಯೊಂದಿಗೆ ಅನುಭವಿಸುತ್ತಾರೆ.
ಧನು ರಾಶಿಯವರ ಜೀವನದ 11ನೇ ಸತ್ಯ ಏನೆಂದರೆ, ಧನು ರಾಶಿಯವರ ಆತ್ಮ ತುಂಬಾ ವಿಶಾಲವಾಗಿರುತ್ತದೆ. ಯಾವ ಸಂಕಷ್ಟಗಳನ್ನಾದರೂ ಆಧ್ಯಾತ್ಮಿಕ ಪ್ರಗತಿಯ ಸಾಧನವಾಗಿಸಿಕೊಂಡು ಹೋಗುತ್ತದೆ. 60ರ ವಯಸ್ಸಿನಲ್ಲೂ ಅವರು ತಮ್ಮ ಅನುಭವಗಳಿಂದ, ದೃಷ್ಟಿಕೋನದಿಂದ ಮತ್ತು ಕ್ಷಮಿಸುವ ಶಕ್ತಿಯಿಂದ ಇತರರಿಗೆ ಪ್ರೇರಣೆ ನೀಡುವವರು ಆಗುತ್ತಾರೆ. ಅವರೊಳಗೆ ಸದಾ ಅಡಗಿದ್ದ ಒಬ್ಬ ಸಾಧು ಈಗ ಸಂಪೂರ್ಣವಾಗಿ ಹೊರಬರುತ್ತಾರೆ. ಕೆಲವು ಧನು ರಾಶಿಯವರಿಗಾಗಿ ಈ ವಯಸ್ಸು ಜೀವನದ ಅತ್ಯಂತ ಸಮತೋಲನಗೊಂಡ ಮತ್ತು ಶಾಂತ ಅವಧಿಯಾಗಿರುತ್ತದೆ. ಅವರು ಬೆಳಗ್ಗೆ ತುಳಸಿಗೆ ನೀರು ಹಾಕುವುದು, ಧಾರ್ಮಿಕ ಗ್ರಂಥಗಳನ್ನು ಓದುವುದು, ಸುತ್ತಮುತ್ತಲಿನ ಮಕ್ಕಳಿಗೆ ಆಶೀರ್ವಾದ ನೀಡುವುದು ಮತ್ತು ನಿಸ್ವಾರ್ಥ ಸೇವೆಯಲ್ಲಿ ಜೀವನದ ಸಾರವನ್ನು ಹುಡುಕುವುದು ಇವರ ದಿನಚರಿಯಾಗಿ ಪರಿಣಮಿಸುತ್ತದೆ. ಅಥವಾ ದ್ವಾದಶ ಭಾವ ಶುಭವಾಗಿದ್ದು ಗುರು ಮಂಗಳ ಸಂಬಂಧ ಉತ್ತಮವಾಗಿದ್ದರೆ ಅವರಿಗೆ ಮೋಕ್ಷದ ಮಾರ್ಗದಲ್ಲಿ ನಿಜವಾದ ದಿಕ್ಕು ದೊರೆಯುತ್ತದೆ. 60ರ ನಂತರ ಧನು ರಾಶಿಯವರ ಜೀವನವು ಒಂದು ಶಾಂತ ನದಿಯಂತೆ ಆಗುತ್ತದೆ. ಅದು ಗದ್ದಲು ಮಾಡುವುದಿಲ್ಲ, ಆದರೆ ತನ್ನ ಹಾದಿಯಲ್ಲಿ ಪೀಳಿಗೆಯವರೆಗೆ ಪ್ರೇರಣೆ ಆಗುವ ಗುರುತನ್ನು ಬಿಟ್ಟು ಸಾಗುತ್ತದೆ. ಧನು ರಾಶಿಯವರ ಜೀವನದ 12ನೇ ಕಹಿ ಸತ್ಯ ಏನೆಂದರೆ, ಧನು ರಾಶಿಯವರು ಜೀವನ ಪೂರ್ತಿ ಸತ್ಯ, ಧರ್ಮ ಮತ್ತು ಜ್ಞಾನದ ಹುಡುಕಾಟದಲ್ಲೇ ಕಾಲ ಕಳೆಯುತ್ತಾರೆ. ಆದ್ದರಿಂದ ಅವರಿಗಾಗಿ ಮರಣವು ಭಯದ ವಿಷಯವಾಗದೆ ಮೋಕ್ಷದತ್ತ ಕರೆದೊಯ್ಯುವ ದೈವಿ ದ್ವಾರವಾಗಿ ಪರಿಣಮಿಸುತ್ತದೆ. ಅವರ ಅಂತಿಮ ಕ್ಷಣದಲ್ಲಿ ಪಶ್ಚಾತ್ತಾಪವೂ ಇಲ್ಲ, ಅಶಾಂತಿಯೂ ಇಲ್ಲ, ಕೇವಲ ಒಂದು ಆಳವಾದ ತೃಪ್ತಿ, ಶಾಂತ ನಗು ಮತ್ತು ಮೌನ ಪ್ರಾರ್ಥನೆ ಮಾತ್ರ ಇರುತ್ತದೆ. ಜ್ಯೋತಿಷ್ಯದ ದೃಷ್ಟಿಯಿಂದ ನೋಡಿದರೆ ಅವರ ಜೀವನದ ಕೊನೆಯ ವರ್ಷಗಳಲ್ಲಿ ಗುರು, ಚಂದ್ರ ಮತ್ತು ಸೂರ್ಯನ ಶುಭ ದಶೆಗಳು ಇದ್ದರೆ ಅವರ ಅಂತ್ಯವು ತುಂಬಾ ಶಾಂತ ಮತ್ತು ಸಮಾಧಾನದಿಂದ ಸಾಗುತ್ತದೆ. ಅವರು ತಮ್ಮವರನ್ನು ನೋಡಿ ನಗುತ್ತಾ ಅಂತರಂಗದಿಂದಲೇ ಹೇಳುವಂತೆ ಕಾಣುತ್ತಾರೆ, ಎಲ್ಲವೂ ಚೆನ್ನಾಗಿದೆ, ಚಿಂತಿಸಬೇಡಿ. ಧನು ರಾಶಿಯವರ ಜೀವನದ ಅಂತಿಮ ಸತ್ಯ ಏನೆಂದರೆ, ನೋಡಿ ನಾನು ನನಗೆ ಬೇಕಾದ ಸ್ಥಳಕ್ಕೆ ಹೋಗುತ್ತಿದ್ದೇನೆ ಎಂದು ಮನದಲ್ಲಿ ಭಾವಿಸುತ್ತಾರೆ. ಈ ಸಮಯದಲ್ಲಿ ಮನೆಯೊಳಗೆ ಒಂದು ಅಪೂರ್ಣ ಶಾಂತಿ ಆವರಿಸುತ್ತದೆ, ಏಕೆಂದರೆ ಅದು ಒಬ್ಬ ಪವಿತ್ರ ಆತ್ಮನ ವಿದಾಯದ ಕ್ಷಣವಾಗಿರುತ್ತದೆ. ಅವರ ಅಂತಿಮ ಮಾತುಗಳಲ್ಲಿ ಆಶೀರ್ವಾದವೇ ಅಡಗಿರುತ್ತದೆ. ಎಲ್ಲರಿಗೂ ಮಂಗಳವಾಗಲಿ, ಎಲ್ಲರೂ ಸುಖವಾಗಿ ಇರಲಿ. ಅವರು ತಮ್ಮ ಮಕ್ಕಳನ್ನು, ಮೊಮ್ಮಕ್ಕಳನ್ನು ನೋಡಿ ತೃಪ್ತಿಯಿಂದ ನಗುತ್ತಾ ಅವರಿಗೆ ಆಶೀರ್ವಾದ ನೀಡಿ ಶಾಂತವಾಗಿ ಬಿಡುತ್ತಾರೆ. ಇದು ಕೇವಲ ಒಂದು ದೇಹದ ಅಂತ್ಯವಲ್ಲ, ಆದರೆ ಒಂದು ಯುಗದ ಪೂರ್ಣತೆ ಆಗಿರುತ್ತದೆ. ಆದರೆ ಶನಿ ಅಥವಾ ರಾಹುವಿನ ಪ್ರಭಾವಿ ದಶೆಗಳು ಇದ್ದರೆ ಅಂತ್ಯಕ್ಕೂ ಮುನ್ನ ಸ್ವಲ್ಪ ದೇಹದ ಕ್ಷೀಣತೆ, ಏಕಾಂತ ಹಾಗೂ ನೋವುಗಳ ಅನುಭವ ಆಗಬಹುದು. ಆದರೆ ಧನು ರಾಶಿಯವರ ಆಂತರಿಕ ಆತ್ಮಬಲ ಅವರಿಗೆ ಆ ನೋವಿನಲ್ಲಿಯೂ ನಗುವ ಶಕ್ತಿ ನೀಡುತ್ತದೆ. ಅವರು ಕೊನೆಯ ಕ್ಷಣದವರೆಗೂ ಯಾರನ್ನು ದೋಷಾರೋಪಣೆ ಮಾಡುವುದಿಲ್ಲ. ಜೀವನವನ್ನು ಅಲ್ಲ, ಭಾಗ್ಯವನ್ನು ಅಲ್ಲ, ತಮ್ಮವರನ್ನು ಅಲ್ಲ. ಧನು ರಾಶಿಯವರ ಮರಣವೇ ಒಂದು ಪಾಠ. ಜೀವನವನ್ನು ಕೇವಲ ಬದುಕುವುದಕ್ಕೆ ಅಲ್ಲ, ಬದುಕಲು ಅರ್ಹವಾಗಿಸಲು ಬದುಕಬೇಕು. ಈಗ ಧನು ರಾಶಿಯವರ ಶುಭ ಮತ್ತು ಅಶುಭ ವಸ್ತುಗಳು ಹಾಗೂ ಗ್ರಹ ಶಾಂತಿಯ ಉಪಾಯಗಳು ಯಾವ್ಯಾವು ಎಂಬುವುದನ್ನು ತಿಳಿದುಕೊಳ್ಳೋಣ. ಧನು ರಾಶಿಯವರಿಗೆ ಬೃಹಸ್ಪತಿ ಗ್ರಹವೇ ಸ್ವಾಮಿ. ಬೃಹಸ್ಪತಿ ಜ್ಞಾನ, ಸಮೃದ್ಧಿ ಮತ್ತು ಧಾರ್ಮಿಕತೆಯ ಪ್ರತೀಕ. ಆದ್ದರಿಂದ ಧನು ರಾಶಿಯಲ್ಲಿ ಹುಟ್ಟಿದವರು ಜೀವನದಲ್ಲಿ ಯಶಸ್ಸು, ಶಾಂತಿ ಮತ್ತು ಭಾಗ್ಯವೃದ್ಧಿ ಪಡೆಯಲು ಕೆಲವು ವಿಶೇಷ ವಸ್ತುಗಳನ್ನು ಧರಿಸುವುದು ಮತ್ತು ಪಾಲಿಸುವುದು ಅತಿ ಮುಖ್ಯ. ಧನು ರಾಶಿಯವರಿಗೆ ಹಳದಿ ಬಣ್ಣ ಅತ್ಯಂತ ಶುಭಕರ. ಹಳದಿ ಬಣ್ಣವು ಇವರ ಜೀವನದಲ್ಲಿ ಉಜ್ವಲತೆ, ಸೌಭಾಗ್ಯ ಮತ್ತು ಸಕಾರಾತ್ಮಕ ಶಕ್ತಿ ತರುತ್ತದೆ. ಆದ್ದರಿಂದ ಈ ರಾಶಿಯವರು ಹಳದಿ ಬಣ್ಣದ ವಸ್ತ್ರ, ಹಳದಿ ಪುಷ್ಪಗಳು ಅಥವಾ ಹಳದಿ ಬಣ್ಣದ ಉಪಯೋಗವನ್ನು ತಮ್ಮ ಜೀವನದಲ್ಲಿ ಹೆಚ್ಚಿಸಿಕೊಳ್ಳುವುದು ಉತ್ತಮ. ಸರಳವಾಗಿ ಹೇಳುವುದಾದರೆ ಬೃಹಸ್ಪತಿಯ ಕೃಪೆ ಪಡೆಯಲು ಹಳದಿ ಬಣ್ಣವು ಧನು ರಾಶಿಯವರ ಅದೃಷ್ಟದ ಕೀಲಿ. ಇದಲ್ಲದೆ ಇವರು ಬಂಗಾರದ ಸರ, ಉಂಗುರ ಅಥವಾ ಪಿತ್ತಳದ ಖಡ್ಗವನ್ನು ಧರಿಸುವುದರಿಂದ ಇವರ ಆತ್ಮಬಲ ಮತ್ತು ಆರ್ಥಿಕ ಸ್ಥಿತಿ ಬಲವಾಗುತ್ತದೆ. ಬೃಹಸ್ಪತಿಗೆ ಸಂಬಂಧಿಸಿದ ಮತ್ತೊಂದು ಮಹತ್ವದ ವಸ್ತು ಅರಳಿ ಮರದ ಎಲೆ ಅಥವಾ ಬೇರು. ಶನಿವಾರದಂದು ಅರಳಿ ಮರಕ್ಕೆ ಪೂಜೆ ಮಾಡುವುದು ಮತ್ತು ಅದರ ಬೇರನ್ನು ಮನೆಯಲ್ಲಿ ಪವಿತ್ರ ಸ್ಥಳದಲ್ಲಿ ಇಡುವುದು ಜೀವನದಲ್ಲಿ ಅಡೆತಡೆಗಳನ್ನು ದೂರ ಮಾಡುತ್ತದೆ.
ಇದಲ್ಲದೆ ಹಳದಿ ಸ್ಫಟಿಕದ ಮಾಲೆ ಧರಿಸುವುದು ಅಥವಾ ಮನೆಯಲ್ಲಿ ಬೃಹಸ್ಪತಿಯ ಯಂತ್ರವನ್ನು ಇಡುವುದರಿಂದ ಬುದ್ಧಿವೃತ್ತಿ ಮತ್ತು ವೈವಾಹಿಕ ಸಮಸ್ಯೆಗಳು ಶಮನವಾಗುತ್ತವೆ. ಧನು ರಾಶಿಯವರಿಗೆ ಶುಭ ಸಂಖ್ಯೆಗಳು 3 ಮತ್ತು 9 ಎಂದು ಪರಿಗಣಿಸಲಾಗಿದೆ. ಆದ್ದರಿಂದ ಧನು ರಾಶಿಯವರು ಯಾವ ಕೆಲಸವನ್ನಾದರೂ 3 ಅಥವಾ 9 ಸಂಖ್ಯೆಯ ದಿನಗಳಲ್ಲಿ ಆರಂಭಿಸಿದರೆ ಯಶಸ್ಸು ಪಡೆಯುವ ಸಾಧ್ಯತೆ ಹೆಚ್ಚು. ಆದರೆ ಧನು ರಾಶಿಯವರು ಕೆಲವು ವಿಶೇಷ ವಸ್ತುಗಳು ಮತ್ತು ಬಣ್ಣಗಳಿಂದ ಎಚ್ಚರಿಕೆ ವಹಿಸಬೇಕು, ಏಕೆಂದರೆ ಅವು ಅವರ ಜೀವನದಲ್ಲಿ ಅಡೆತಡೆಗಳು, ಮಾನಸಿಕ ಅಶಾಂತಿ ಅಥವಾ ಅದೃಷ್ಟದಲ್ಲಿ ಕುಸಿತ ಉಂಟು ಮಾಡುವ ಸಾಧ್ಯತೆ ಇರುತ್ತದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಧನು ರಾಶಿಯವರ ಸ್ವಾಮಿ ಗುರು ಗ್ರಹ ಅಂದರೆ ಬೃಹಸ್ಪತಿ. ಇದು ಸತ್ವ ಗುಣದ ಗ್ರಹವಾಗಿದ್ದು ಶುದ್ಧತೆ, ಧರ್ಮ, ಜ್ಞಾನ ಮತ್ತು ಶುಭತೆಯ ಪ್ರತೀಕವಾಗಿದೆ. ಆದ್ದರಿಂದ ಧನು ರಾಶಿಯವರು ಕಪ್ಪು, ಬೂದು ಮತ್ತು ಗಾಢ ನೀಲಿ ಬಣ್ಣಗಳನ್ನು ತೊಡಕೂಡದು, ಏಕೆಂದರೆ ಇವು ಶನಿ ಮತ್ತು ರಾಹು ಗ್ರಹಗಳಿಗೆ ಸಂಬಂಧಿಸಿವೆ. ಈ ಬಣ್ಣಗಳನ್ನು ಧರಿಸುವುದರಿಂದ ಮಾನಸಿಕ ಒತ್ತಡ, ತೀರ್ಮಾನಗಳಲ್ಲಿ ಗೊಂದಲ ಹಾಗೂ ಆಧ್ಯಾತ್ಮಿಕ ಕುಸಿತ ಉಂಟಾಗಬಹುದು. ಅದೇ ರೀತಿ ಅಲ್ಯೂಮಿನಿಯಂ ಮತ್ತು ಪ್ಲಾಸ್ಟಿಕ್ನ ವಸ್ತುಗಳು ಧನು ರಾಶಿಯವರಿಗೆ ಅಶುಭವೆಂದು ಪರಿಗಣಿಸಲ್ಪಟ್ಟಿವೆ. ಇದರ ಜೊತೆಗೆ ಶನಿವಾರ ಮತ್ತು ಬುಧವಾರ ಧನು ರಾಶಿಯವರಿಗೆ ಹೊಸ ಕೆಲಸ ಆರಂಭಿಸಲು ಅಥವಾ ಮಹತ್ವದ ನಿರ್ಧಾರಗಳನ್ನು ಕೈಗೊಳ್ಳಲು ಅನುಕೂಲಕರ ದಿನಗಳಲ್ಲ ಎಂದು ಪರಿಗಣಿಸಲಾಗಿದೆ. ಪ್ರತಿದಿನ ಗುರುವಾರ ವಿಷ್ಣು ಹಾಗೂ ಬೃಹಸ್ಪತಿ ದೇವರ ಪೂಜೆ ಮಾಡುವುದು, ಹಳದಿ ಹೂಗಳನ್ನು ಅರ್ಪಿಸುವುದು, ಗುರುವಾರ ಉಪವಾಸ ಮಾಡುವುದು ಮತ್ತು ಹಳದಿ ಬಟ್ಟೆ ಧರಿಸುವುದು ಇವು ಇವರ ದಾಂಪತ್ಯ ಜೀವನದಲ್ಲಿ ಸಿಹಿತನ ಮತ್ತು ಸಮಾಧಾನ ತರಿಸುತ್ತವೆ. ಆರ್ಥಿಕ ಸಮೃದ್ಧಿ ಮತ್ತು ವ್ಯಾಪಾರದ ಪ್ರಗತಿಗಾಗಿ ನಿಯಮಿತವಾಗಿ ಲಕ್ಷ್ಮೀನಾರಾಯಣ ಪೂಜೆ ಮಾಡುವುದು ಶ್ರೇಯಸ್ಕರ. ಜೊತೆಗೆ ಮಂಗಳವಾರ ಹನುಮಾನ್ ಚಾಲಿಸ ಪಾರಾಯಣ ಮಾಡುವುದರಿಂದ ನಕಾರಾತ್ಮಕ ಶಕ್ತಿಗಳು ದೂರವಾಗಿ ಧೈರ್ಯ ಮತ್ತು ಶಕ್ತಿಯನ್ನು ಹೆಚ್ಚಿಸುತ್ತದೆ. ಮತ್ತು ಭಾನುವಾರ ಸೂರ್ಯೋದಯಕ್ಕೂ ಮುನ್ನ ಸೂರ್ಯನಿಗೆ ಅರ್ಘ್ಯ ಅರ್ಪಿಸುವುದು, ಓಂ ಸೂರ್ಯಾಯ ನಮಃ ಮಂತ್ರವನ್ನು ಜಪಿಸುವುದರಿಂದ ಉದ್ಯೋಗದಲ್ಲಿ ಸ್ಥಿರತೆ ಮತ್ತು ಉನ್ನತ ಸ್ಥಾನ ದೊರಕಲು ಸಹಾಯಕವಾಗುತ್ತದೆ. ಧನು ರಾಶಿಯವರು ಈ ಪರಿಹಾರಗಳನ್ನು ಪ್ರಾಮಾಣಿಕವಾಗಿ ಅನುಸರಿಸಿದರೆ ಅವರ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಶುಭತೆ ಮತ್ತು ಯಶಸ್ಸಿನ ದಾರಿಗಳು ತೆರೆದುಕೊಳ್ಳುತ್ತವೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.